ಮಹಾಕುಂಭ ಮೇಳಕ್ಕೆ ವೈಭವದ ಚಾಲನೆ ಸಿಕ್ಕಿದೆ. ದಶಕಗಳ ಬಳಿಕ ಮಹಾಕುಂಭ ಮೇಳಕ್ಕೆ ಪ್ರಯಾಗ್ರಾಜ್ ಇವತ್ತು ಸಾಕ್ಷಿಯಾಗ್ತಾ ಇದೆ. ಬೆಳಗ್ಗೆ 2:40 ಅಮೃತ ಘಳಿಗೆಯಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ ಅನೇಕ ಜನ. ಅಖಾಡಗಳ ಸ್ನಾನಕ್ಕೆ ಭಾರಿ ಬಿಗಿ ಬಂದೋಬಸ್ತನ್ನು ಕೂಡ ಕಲ್ಪಿಸಲಾಗಿದೆ. ಮೊದಲು ಜುನಾ ಅಖಾಡ ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ. ಜುನಾ ಅಖಾಡದ ಸ್ನಾನದೊಂದಿಗೆ ಮಹಾಕುಂಭ ಆರಂಭಗೊಂಡಿದೆ. ನಂತರ ನಿರಂಜನಿ ಅಖಾಡಕ್ಕೆ ಸಂಗಮದಲ್ಲಿ ಸ್ನಾನಕ್ಕೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ನಂತರ ಉಳಿದ ಅಖಾಡಗಳ ಪುಣ್ಯ ಸ್ನಾನ ಪೂರ್ಣ ಆಗುತ್ತೆ. 25 ಸೆಕ್ಟರ್ನ ಎಲ್ಲ ಅಖಾಡಗಳಿಂದಲೂ ಕೂಡ ಪುಣ್ಯ ಸ್ನಾನವನ್ನ ಮಾಡ್ತಾರೆ. ಇವತ್ತು ಬೆಳಗ್ಗೆಯಿಂದಲೇ ಯಾತ್ರಿಗಳ ಪವಿತ್ರ ಸ್ನಾನ ಆರಂಭ ಆಗಿದೆ. ದೃಶ್ಯ ಕೂಡ ಗಮನಿಸ್ತಾ ಇದ್ದೀರಿ. ಸಂಗಮದಲ್ಲಿಂದು 1 ಕೋಟಿ ಜನ ಸ್ನಾನ ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಹಲವು ಅಖಾಡಗಳಲ್ಲಿ ಪುಣ್ಯ ಸ್ನಾನ ಮಾಡುವುದಕ್ಕೆ ಸಕಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ರೀತಿ ಮಿಂದೇಳೋದ್ರಿಂದ ಆ ಇರುವಂತಹ ಪಾಪ ಕರ್ಮಗಳೆಲ್ಲವೂ ಕೂಡ ತೊಳೆದು ಹೋಗುತ್ತೆ ಅನ್ನುವಂತಹ ನಂಬಿಕೆ ಭಕ್ತಾದಿಗಳದ್ದು. ಹಾಗಾಗಿ ಈ ಪುಣ್ಯ ಸ್ನಾನ ಇದೇ ದಿನ ಮಾಡಬೇಕು ಅಂತ ಬೇರೆ ಬೇರೆ ಜಾಗಗಳಿಂದೆಲ್ಲ ಜನ ಪ್ರಯಾಗ್ರಾಜ್ನತ್ತ ಮುಖ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 2:40 ಅಂದ್ರೆ 3 ಗಂಟೆ ಸರಿಸುಮಾರಿಗೆ ಎಲ್ಲರೂ ಕೂಡ ಪುಣ್ಯ ಸ್ನಾನ ಮಾಡಿ ತಮ್ಮ ಪಾಪ ಕರ್ಮಗಳನ್ನ ತೊಳೆದು ಒಂದು ರೀತಿ ಹೊಸ ಜೀವನ ಪ್ರಾರಂಭ ಮಾಡೋದಕ್ಕೆ ಭಕ್ತಾದಿಗಳು ಇವತ್ತು ಮುಂದಾಗ್ತಿದ್ದಾರೆ. ಪ್ರಮುಖವಾಗಿ 40 ಕೋಟಿಗೂ ಹೆಚ್ಚು ಜನ ಭಾಗಿಯಾಗುವಂತಹ ಮಹಾಕುಂಭ ಮೇಳ, ಅತಿ ದೊಡ್ಡ ಮಹಾಕುಂಭ ಮೇಳ. ನಮಗೆಲ್ಲ ಗೊತ್ತು, ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಬಳಿಕ ರಾಮನ ಪ್ರತಿಷ್ಠಾಪನೆಯ ಆ ಅಮೃತ ಗಳಿಗೆ ಇತ್ತಲ್ಲ, ಅದೆಲ್ಲವನ್ನ ಕಣ್ತುಂಬಿಕೊಂಡಿರುವಂತಹ ಜನ. ಅದಾದ ಬಳಿಕ ಅತಿ ದೊಡ್ಡ ಒಂದು ಉತ್ಸವಕ್ಕೆ, ಈ ಮಹಾಕುಂಭ ಮೇಳಕ್ಕೆ ಇಡೀ ದೇಶ ಇವತ್ತು ಸಾಕ್ಷಿಯಾಗ್ತಾ ಇದೆ. ದೇಶದ ಮೂಲೆ ಮೂಲೆಗಳಿಂದಲೂ ಕೂಡ ಜನ ಪ್ರಯಾಗ್ರಾಜ್ನತ್ತ ಆಗಮಿಸ್ತಾ ಇದ್ದಾರೆ. ಮಹಾಕುಂಭ ಮೇಳಕ್ಕೆ ವೈಭವದ ಚಾಲನೆ ಸಿಕ್ಕಿದೆ. ದಶಕಗಳ ಬಳಿಕ ಮಹಾಕುಂಭ ಮೇಳಕ್ಕೆ ಪ್ರಯಾಗ್ರಾಜ್ ಇವತ್ತು ಸಾಕ್ಷಿಯಾಗ್ತಾ ಇದೆ. ಬೆಳಗ್ಗೆ 2:40 ಅಮೃತ ಘಳಿಗೆಯಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ ಅನೇಕ ಜನ. ಅಖಾಡಗಳ ಸ್ನಾನಕ್ಕೆ ಭಾರಿ ಬಿಗಿ ಬಂದೋಬಸ್ತನ್ನು ಕೂಡ ಕಲ್ಪಿಸಲಾಗಿದೆ. ಮೊದಲು ಜುನಾ ಅಖಾಡ ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ. ಜುನಾ ಅಖಾಡದ ಸ್ನಾನದೊಂದಿಗೆ ಮಹಾಕುಂಭ ಆರಂಭಗೊಂಡಿದೆ. ನಂತರ ನಿರಂಜನಿ ಅಖಾಡಕ್ಕೆ ಸಂಗಮದಲ್ಲಿ ಸ್ನಾನಕ್ಕೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ನಂತರ ಉಳಿದ ಅಖಾಡಗಳ ಪುಣ್ಯ ಸ್ನಾನ ಪೂರ್ಣ ಆಗುತ್ತೆ. 25 ಸೆಕ್ಟರ್ನ ಎಲ್ಲ ಅಖಾಡಗಳಿಂದಲೂ ಕೂಡ ಪುಣ್ಯ ಸ್ನಾನವನ್ನ ಮಾಡ್ತಾರೆ. ಇವತ್ತು ಬೆಳಗ್ಗೆಯಿಂದಲೇ ಯಾತ್ರಿಗಳ ಪವಿತ್ರ ಸ್ನಾನ ಆರಂಭ ಆಗಿದೆ. ದೃಶ್ಯ ಕೂಡ ಗಮನಿಸ್ತಾ ಇದ್ದೀರಿ. ಸಂಗಮದಲ್ಲಿಂದು 1 ಕೋಟಿ ಜನ ಸ್ನಾನ ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಹಲವು ಅಖಾಡಗಳಲ್ಲಿ ಪುಣ್ಯ ಸ್ನಾನ ಮಾಡುವುದಕ್ಕೆ ಸಕಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ರೀತಿ ಮಿಂದೇಳೋದ್ರಿಂದ ಆ ಇರುವಂತಹ ಪಾಪ ಕರ್ಮಗಳೆಲ್ಲವೂ ಕೂಡ ತೊಳೆದು ಹೋಗುತ್ತೆ ಅನ್ನುವಂತಹ ನಂಬಿಕೆ ಭಕ್ತಾದಿಗಳದ್ದು. ಹಾಗಾಗಿ ಈ ಪುಣ್ಯ ಸ್ನಾನ ಇದೇ ದಿನ ಮಾಡಬೇಕು ಅಂತ ಬೇರೆ ಬೇರೆ ಜಾಗಗಳಿಂದೆಲ್ಲ ಜನ ಪ್ರಯಾಗ್ರಾಜ್ನತ್ತ ಮುಖ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 2:40 ಅಂದ್ರೆ 3 ಗಂಟೆ ಸರಿಸುಮಾರಿಗೆ ಎಲ್ಲರೂ ಕೂಡ ಪುಣ್ಯ ಸ್ನಾನ ಮಾಡಿ ತಮ್ಮ ಪಾಪ ಕರ್ಮಗಳನ್ನ ತೊಳೆದು ಒಂದು ರೀತಿ ಹೊಸ ಜೀವನ ಪ್ರಾರಂಭ ಮಾಡೋದಕ್ಕೆ ಭಕ್ತಾದಿಗಳು ಇವತ್ತು ಮುಂದಾಗ್ತಿದ್ದಾರೆ. ಪ್ರಮುಖವಾಗಿ 40 ಕೋಟಿಗೂ ಹೆಚ್ಚು ಜನ ಭಾಗಿಯಾಗುವಂತಹ ಮಹಾಕುಂಭ ಮೇಳ, ಅತಿ ದೊಡ್ಡ ಮಹಾಕುಂಭ ಮೇಳ. ನಮಗೆಲ್ಲ ಗೊತ್ತು, ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಬಳಿಕ ರಾಮನ ಪ್ರತಿಷ್ಠಾಪನೆಯ ಆ ಅಮೃತ ಗಳಿಗೆ ಇತ್ತಲ್ಲ, ಅದೆಲ್ಲವನ್ನ ಕಣ್ತುಂಬಿಕೊಂಡಿರುವಂತಹ ಜನ. ಅದಾದ ಬಳಿಕ ಅತಿ ದೊಡ್ಡ ಒಂದು ಉತ್ಸವಕ್ಕೆ, ಈ ಮಹಾಕುಂಭ ಮೇಳಕ್ಕೆ ಇಡೀ ದೇಶ ಇವತ್ತು ಸಾಕ್ಷಿಯಾಗ್ತಾ ಇದೆ. ದೇಶದ ಮೂಲೆ ಮೂಲೆಗಳಿಂದಲೂ ಕೂಡ ಜನ ಪ್ರಯಾಗ್ರಾಜ್ನತ್ತ ಆಗಮಿಸ್ತಾ ಇದ್ದಾರೆ. ಮಹಾಕುಂಭ ಮೇಳಕ್ಕೆ ವೈಭವದ ಚಾಲನೆ ಸಿಕ್ಕಿದೆ. ದಶಕಗಳ ಬಳಿಕ ಮಹಾಕುಂಭ ಮೇಳಕ್ಕೆ ಪ್ರಯಾಗ್ರಾಜ್ ಇವತ್ತು ಸಾಕ್ಷಿಯಾಗ್ತಾ ಇದೆ. ಬೆಳಗ್ಗೆ 2:40 ಅಮೃತ ಘಳಿಗೆಯಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ ಅನೇಕ ಜನ. ಅಖಾಡಗಳ ಸ್ನಾನಕ್ಕೆ ಭಾರಿ ಬಿಗಿ ಬಂದೋಬಸ್ತನ್ನು ಕೂಡ ಕಲ್ಪಿಸಲಾಗಿದೆ. ಮೊದಲು ಜುನಾ ಅಖಾಡ ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ. ಜುನಾ ಅಖಾಡದ ಸ್ನಾನದೊಂದಿಗೆ ಮಹಾಕುಂಭ ಆರಂಭಗೊಂಡಿದೆ.
ನಂತರ ನಿರಂಜನಿ ಅಖಾಡಕ್ಕೆ ಸಂಗಮದಲ್ಲಿ ಸ್ನಾನಕ್ಕೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ನಂತರ ಉಳಿದ ಅಖಾಡಗಳ ಪುಣ್ಯ ಸ್ನಾನ ಪೂರ್ಣ ಆಗುತ್ತೆ. 25 ಸೆಕ್ಟರ್ನ ಎಲ್ಲ ಅಖಾಡಗಳಿಂದಲೂ ಕೂಡ ಪುಣ್ಯ ಸ್ನಾನವನ್ನ ಮಾಡ್ತಾರೆ. ಇವತ್ತು ಬೆಳಗ್ಗೆಯಿಂದಲೇ ಯಾತ್ರಿಗಳ ಪವಿತ್ರ ಸ್ನಾನ ಆರಂಭ ಆಗಿದೆ. ದೃಶ್ಯ ಕೂಡ ಗಮನಿಸ್ತಾ ಇದ್ದೀರಿ. ಸಂಗಮದಲ್ಲಿಂದು 1 ಕೋಟಿ ಜನ ಸ್ನಾನ ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಹಲವು ಅಖಾಡಗಳಲ್ಲಿ ಪುಣ್ಯ ಸ್ನಾನ ಮಾಡುವುದಕ್ಕೆ ಸಕಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ರೀತಿ ಮಿಂದೇಳೋದ್ರಿಂದ ಆ ಇರುವಂತಹ ಪಾಪ ಕರ್ಮಗಳೆಲ್ಲವೂ ಕೂಡ ತೊಳೆದು ಹೋಗುತ್ತೆ ಅನ್ನುವಂತಹ ನಂಬಿಕೆ ಭಕ್ತಾದಿಗಳದ್ದು. ಹಾಗಾಗಿ ಈ ಪುಣ್ಯ ಸ್ನಾನ ಇದೇ ದಿನ ಮಾಡಬೇಕು ಅಂತ ಬೇರೆ ಬೇರೆ ಜಾಗಗಳಿಂದೆಲ್ಲ ಜನ ಪ್ರಯಾಗ್ರಾಜ್ನತ್ತ ಮುಖ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 2:40 ಅಂದ್ರೆ 3 ಗಂಟೆ ಸರಿಸುಮಾರಿಗೆ ಎಲ್ಲರೂ ಕೂಡ ಪುಣ್ಯ ಸ್ನಾನ ಮಾಡಿ ತಮ್ಮ ಪಾಪ ಕರ್ಮಗಳನ್ನ ತೊಳೆದು ಒಂದು ರೀತಿ ಹೊಸ ಜೀವನ ಪ್ರಾರಂಭ ಮಾಡೋದಕ್ಕೆ ಭಕ್ತಾದಿಗಳು ಇವತ್ತು ಮುಂದಾಗ್ತಿದ್ದಾರೆ. ಪ್ರಮುಖವಾಗಿ 40 ಕೋಟಿಗೂ ಹೆಚ್ಚು ಜನ ಭಾಗಿಯಾಗುವಂತಹ ಮಹಾಕುಂಭಮೇಳ, ಅತಿ ದೊಡ್ಡ ಮಹಾಕುಂಭಮೇಳ. ನಮಗೆಲ್ಲ ಗೊತ್ತು, ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಬಳಿಕ ರಾಮನ ಪ್ರತಿಷ್ಠಾಪನೆಯ ಆ ಅಮೃತ ಗಳಿಗೆ ಇತ್ತಲ್ಲ, ಅದೆಲ್ಲವನ್ನ ಕಣ್ತುಂಬಿಕೊಂಡಿರುವಂತಹ ಜನ. ಅದಾದ ಬಳಿಕ ಅತಿ ದೊಡ್ಡ ಒಂದು ಉತ್ಸವಕ್ಕೆ, ಈ ಮಹಾಕುಂಭಮೇಳಕ್ಕೆ ಇಡೀ ದೇಶ ಇವತ್ತು ಸಾಕ್ಷಿಯಾಗ್ತಾ ಇದೆ. ದೇಶದ ಮೂಲೆ ಮೂಲೆಗಳಿಂದಲೂ ಕೂಡ ಜನ ಪ್ರಯಾಗ್ರಾಜ್ನತ್ತ ಆಗಮಿಸ್ತಾ ಇದ್ದಾರೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀ ಭಾರಿ ಐಟ್ ಅದಲ್ಲ ಮಾರೆ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.